ಈ ವಿಡಿಯೋದಲ್ಲಿ ನಾವು ಡೇಸ್ ಆಫ್ ವೀಕ್ ಅಂದರೆ ವಾರದಲ್ಲಿ ಬರುವಂತಹ ದಿನಗಳ ಹೆಸರುಗಳು. ಗೊತ್ತು ಎಲ್ಲರಿಗೂ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ಥರ ಉಚ್ಚಾರಣೆ ಮಾಡೋದನ್ನು ಈ ವಿಡಿಯೋ ಮೂಲಕ ಕಲ್ತ್ಕೊಳ್ಳೋಣ. ಸಂಡೇ, ಮಂಡೇ ಅಂತ ತಗೋಬೋದು, ಅಥವಾ ಮಂಡೇನೇ ಫಸ್ಟ್ ದಿನ ಅಂತ ತಗೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಅದನ್ನು ಯಾವ ಥರ ಓದೋದು, ನಾನು ಈ ಹಿಂದೆ ಫೋನಿಕ್ಸ್ ವೀಡಿಯೋಸ್ ಮಾಡಿದ್ದೀನಿ. ಫೋನಿಕ್ಸ್ ವೀಡಿಯೋಸನ್ನು ನೀವು ಕಲ್ತಿದ್ರೆ ದಯವಿಟ್ಟು ಕಲಿತಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಇದರಲ್ಲಿ ದಯವಿಟ್ಟು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡಿಸ್ಕ್ರಿಪ್ಷನಿಗೆ ಹೋಗಿ ಆ ವೀಡಿಯೋಸನ್ನು ಎಲ್ಲದನ್ನು ನೋಡಿಬಿಟ್ಟು ಇದಕ್ಕೆ ಬಂದರೆ ನಿಮಗೆ ಅನುಕೂಲ ಆಗುತ್ತೆ. ಅಥವಾ ಇಲ್ಲ ನಿಮಗೆ ಅದೆಲ್ಲ ಗೊತ್ತು, ನಾವಿದು ಹಾಗೆ ಕಲಿತೀವಿ ಅಂತ ಹೇಳಿದ್ರೆ. ಹೆಲೋ ಎವ್ರಿವನ್, ದಿಸ್ ಇಸ್ ಅನಿಲ್ಕುಮಾರ್, ಯು ಆರ್ ವಾಚಿಂಗ್ ಬನ್ನಿ ಇಂಗ್ಲೀಷ್ ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋ ಹೋಗೋದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ದೂರವಾಣಿ ಅಂದರೆ ಮೊಬೈಲ್ಗೆ ಬಂದು ತಲುಪುತ್ತದೆ. ಈ ವಿಡಿಯೋವನ್ನು ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಹಾಗಾದರೆ ನಿಮಗೆ ವಾರದಲ್ಲಿ ಎಲ್ಲ ದಿನಗಳ ಹೆಸರುಗಳನ್ನು ಹೇಳಲಿಕ್ಕೆ ಬರುತ್ತೆ. ದಿನಗಳ ಹೆಸರನ್ನು ನಿಮಗೆ ಬರುತ್ತೆ, ಅದರ ಯಾವ ಥರ ಅದನ್ನು ಪ್ರೊನೌನ್ಸ್ ಮಾಡಬೇಕು, ಕರೆಕ್ಟಾಗಿ ಸರಿಯಾದ ಉಚ್ಚಾರಣೆ ಏನು ಅನ್ನೋದನ್ನು ಬಹಳಷ್ಟು ಜನರು ತಪ್ಪು ಮಾಡ್ತಾರೆ. ಒಂದೊಂದು ದಿನಗಳ ಹೆಸರು ಹೇಳಬೇಕಾದ್ರೆ ಇದರಲ್ಲಿ ನಾನು ಸರಿಯಾದ ರೀತಿ ಪ್ರೊನೌನ್ಸಿಯೇಷನ್ ಏನು ಅಂತ ಹೇಳ್ಕೊಡ್ತೇನೆ. ಓಕೆ, ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟ್ ದಿನ ಸಂಡೇ ಆಗ್ಬೋದು, ಮಂಡೇ ಆಗ್ಬೋದು, ಸಂಡೇ ಅಥವಾ ಮಂಡೇ. ಸೊ ಲೆಟ್ಸ್ ಟೇಕ್ ಸಂಡೇ ಬಿಕಾಸ್ ಸಂಡೇ ಇಸ್ ಅ ಹಾಲಿಡೇ, ರೈಟ್? ಸಂಡೇ ಫಸ್ಟ್ ಬರೆದು ಬಿಡ್ತೀನಿ, ಆಮೇಲೆ ಅದರ ಪ್ರೊನೌನ್ಸಿಯೇಷನ್ ಏನು ಅಂತ ಹೇಳ್ತೀನಿ. ಕಾಣಿಸುತ್ತಲ್ಲ ಎಷ್ಟು ಚಿಕ್ಕದು ಬರೆದ್ರೆ? ಓಕೆ, ಸ್ವಲ್ಪ ದೊಡ್ಡದಾಗಿ ಬರೀಬೇಕಾ? ಓಕೆ, ಈಗ ಇದರ ಸರಿಯಾದ ಉಚ್ಚಾರಣೆ ಏನು? ಫೋನಿಕ್ಸ್ ಇದರಲ್ಲಿ ನೋಡಿ, ಏನಾಗಬೇಕು? ಸಂಡೇ. ಅದನ್ನು ಕನ್ನಡದಲ್ಲಿ ನಾವು ಹೇಗೆ ಬರಿತೀವಿ? ಸಮ್ ಅಲ್ಲ, ಸನ್. ಸಂಡೇ ಬರಬೇಕಿಲ್ಲಿ, ಯಾಕೆಂದರೆ ಇಲ್ಲಿ ನೋಡಿ ವೈ ಇದೆ. ಸೊ ಹಾಗಾಗಿ ಯಕಾರ ಬರಲೇಬೇಕಿಲ್ಲಿ. ನಾವು ಅದನ್ನು ಸಂಡೇ ಇಲ್ಲಿಗೆ ನಿಲ್ಲಿಸೋದಲ್ಲ. ಸಂಡೇ ನೋ, ಬಿಕಾಸ್ ವಿ ಹ್ಯಾವ್ ವೈ. ವೈಯ ಉಚ್ಚಾರಣೆ ಏನು ಫೋನಿಕ್ಸಲ್ಲಿ? ಸಂಡೇ. ಎಲ್ಲರೂ ಸಂಡೇ, ಮಂಡೇ, ಟ್ಯೂಸ್ಡೇ ಅಂತಲೇ ಹೇಳ್ತಾ ಇದ್ರು, ಬಟ್ ದ ರೈಟ್ ಪ್ರೊನೌನ್ಸಿಯೇಷನ್ ಈಸ್ ಸಂಡೇ. ಓಕೆ, ನೀವು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಈ ಥರ ಫಾಲೋ ಮಾಡಿ. ಸೊ ಸಂಡೇ, ಮಂಡೇ ಅಂತಲೇ ಹೇಳಿ ಕಲಿತೀನಿ ಅಂತ ಹೇಳಿದ್ರೆ ದಟ್ಸ್ ಫೈನ್, ಬಟ್ ದ ರೈಟ್ ಪ್ರೊನೌನ್ಸಿಯೇಷನ್ ಈಸ್ ಸಂಡೇ. ನೀವು ಫೋನೆಟಿಕ್ಸ್ ಕಲಿತಾಗ ಗೊತ್ತಾಗುತ್ತೆ ಇದರದ್ದು, ಅಥವಾ ಫಾರಿನರ್ಸ್ ಯಾರು ಮಾತಾಡ್ತಾರೆ ಅವ್ರು ಮಾತಾಡೋದು ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಅವ್ರು ಮಾತಾಡೋದು ಸರಿಯಾದ ಇಂಗ್ಲೀಷ್ ಅಲ್ವಾ, ಅವರ ಮಾತೃಭಾಷೆ. ನಾವು ಮಾತಾಡೋದು ಕನ್ನಡ, ಸರಿಯಾದ ಕನ್ನಡ ಅಂತ ನಾವು ಹೇಳ್ತೀವಿ ಅಲ್ವಾ. ಯಾಕೆಂದರೆ ನಾವು ಕನ್ನಡಿಗರು, ನಾವು ಮಾತಾಡಬೇಕಾದ್ರೆ ನಾವು ಬಳಸುವಂತಹ ಕನ್ನಡದ ಉಚ್ಚಾರಣೆ ಆಗ್ಬೋದು. ಅದು ಒಂದೊಂದು ಜಿಲ್ಲೆಗಳಲ್ಲೂ ಒಂದೊಂದು ರೀತಿ ಭಾಷೆಯ ಒಂದು ಸ್ಲ್ಯಾಂಗ್ ಇರುತ್ತೆ, ಶೈಲಿ ಇರುತ್ತೆ ಮಾತಾಡೋದು. ಆದರೂ ಉಚ್ಚಾರಣೆ ಮಾಡೋ ರೀತಿ ಎಲ್ಲ ಕಡೆ ಒಂದೇ ಅಲ್ವಾ. ಹಾಗಾಗಿ ನಾವು ಮಾತಾಡೋ ಕನ್ನಡ ಅಚ್ಚ ಕನ್ನಡ ಅಂತ ನಾವು ಕನ್ನಡಿಗರಿಗೆ ಹೇಳ್ಬೋದು, ಎಲ್ಲಿ ಹೊರ ರಾಜ್ಯದವರಿಗೆ.
ಅವರು ಮಾತಾಡೋ ಕನ್ನಡ ಅಷ್ಟು ಸ್ಪಷ್ಟವಾಗಿರಲ್ಲ ಅಂತ ನಾವು ಹೇಳ್ಬೋದು ಅಲ್ವಾ. ಈಗ ನಮ್ಮ ರಾಜ್ಯದಲ್ಲಿ ಬೇರೆ ಸ್ಟೇಟ್ಗಳಿಂದ ಬಂದಿರ್ತಾರೆ, ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಅವರು ಇಲ್ಲಿ ಬಂದು ಕಲಿತು ಮಾತಾಡೋ ಕನ್ನಡ ಇದೆಯಲ್ಲ ಅದು ಸ್ಪಷ್ಟವಾಗಿ ಇರಲ್ಲ. ಅದನ್ನು ನಾವು ಕ್ಲೇಮ್ ಮಾಡ್ಬೋದು, ಎಸ್ ನಾವು ಮಾತಾಡೋದು ಅಚ್ಚ ಕನ್ನಡ ಅಂತ. ಹಾಗೆಯೇ ನಾವು ಮಾತಾಡೋದು, ಇಂಡಿಯನ್ಸ್ ಮಾತಾಡೋದು ಅಚ್ಚ ಇಂಗ್ಲೀಷ್ ಅಂತ ಹೇಳೋದು ತಪ್ಪು. ಯಾಕೆಂದರೆ ನಮ್ಮ ಮಾತೃಭಾಷೆ ಅಲ್ಲ ಅದು, ನಾವು ಕಲಿತಿರೋ ಭಾಷೆ. ಅದನ್ನು ನಾವು ಯಾತಕ್ಕೆ ಕಲಿತಿದ್ದೀವಿ, ಅದು ನಮ್ಮ ಅವಶ್ಯಕತೆ, ಅನಿವಾರ್ಯತೆ. ಕಲಿಬೇಕಾದ್ರೆ ಯಾರ ಮಾತೃಭಾಷೆ ಇಂಗ್ಲೀಷ್ ಇರುವುದು ಅವರು ಏನು ಮಾತಾಡ್ತಾರೋ, ಅವ್ರು ಯಾವ ಥರ ಪ್ರೊನೌನ್ಸ್ ಮಾಡ್ತಾರೋ ಅದೇ ಸರಿ ಅಲ್ವಾ. ಇಂಗ್ಲೀಷ್ ಮಾತಾಡೋ ದೇಶಗಳು ಇಂಗ್ಲೆಂಡ್, ಬ್ರಿಟನ್ನಲ್ಲಿ 4 ದೇಶಗಳು, ಆಮೇಲೆ ಅಮೆರಿಕ. ಈ 2 ರಾಜ್ಯಗಳಲ್ಲಿ, ಈ 2 ದೇಶಗಳಲ್ಲಿ ಸರಿಯಾದ ಇಂಗ್ಲೀಷ್ ಉಚ್ಚಾರಣೆ ಮಾಡ್ತಾರೆ. ಅದನ್ನು ನಾವು ಕಲಿಬೇಕು. ಅವರು ಯಾವ ಥರ ಹೇಳ್ತಾರೆ ಅದನ್ನು ನಾವು ಕಲಿಬೇಕು. ಅದು ಬಿಟ್ಬಿಟ್ಟು ಶ್ರೀಲಂಕಾದಲ್ಲಿ ಆ ಥರ ಮಾತಾಡ್ತಾರೆ, ಚೈನಾದಲ್ಲಿ ಇಂಗ್ಲೀಷ್ ಈ ಥರ ಮಾತಾಡ್ತಾರೆ, ಸ್ಪೇನಲ್ಲಿ ಇಂಗ್ಲೀಷ್ ಈ ಥರ ಮಾತಾಡ್ತಾರೆ, ಅಥವಾ ನಮ್ಮ ಇಂಡಿಯಾದಲ್ಲಿ ಇಂಗ್ಲೀಷ್ ಈ ಥರ ಮಾತಾಡ್ತಾರೆ. ಸೊ ಹಾಗಾಗಿ ನಾವು ಅದನ್ನೇ ಕಲಿಬೇಕು. ನೋ, ದಟ್ಸ್ ರಾಂಗ್. ಅವರ ಉಚ್ಚಾರಣೆ ಏನಿರುತ್ತೆ ಅದನ್ನು ನಾವು ಕಲಿಬೇಕು ಅಲ್ವಾ. ಕನ್ನಡ ಕಲಿಬೇಕು ಅಂತ ಹೇಳಿ ಕನ್ನಡಿಗರು ಮಾತಾಡೋದನ್ನು ನೋಡಿ ಕಲಿಬೇಕು ಅಲ್ವಾ. ಸೊ ಹಾಗೆಯೇ ಮಾತೃಭಾಷೆ ಯಾರ್ದಿರುತ್ತೋ ಅವರ ಸಂಭಾಷಣೆ ಶೈಲಿ, ಅವರ ಉಚ್ಚಾರಣೆ ಶೈಲಿಯನ್ನು ನಾವು ಅಳವಡಿಸ್ಕೋಬೇಕು. ಸೊ ಅವರು ಮಾತಾಡೋದು ಹೀಗೆ. ಸೊ ಅಲ್ಲಿ ಅದಕ್ಕೆ ಇಲ್ಲಿ ವೈ ಇರೋದು. ಓಕೆ, ಸಂಜಯ್, ಮಂಡೈ, ಡೈ ಎಲ್ಲ ಕಡೆ ಹಾಕಿ, ಟ್ಯೂಸ್ಡೇ. ಟ್ಯೂಸ್ಡೇನ ಹೇಗೆ ಬರೀತೀರಾ? ಟ್ಯೂಸ್ಡೇ. ಓಕೆ, ನೆಕ್ಸ್ಟ್ ಇದನ್ನು ಫೋನಿಕ್ಸಲ್ಲಿ ಓದೋದು ನೋಡಿ ಹೇಗೆ ಅಂತ. ಮ ಅ ನ್ ಡ್ ಮಂಡ್ ಐ ಐ ಮಂಡೈ ಅಷ್ಟೇ. ಟ್ಯು ಠ ಇ ಯು ಎಸ್ ಸ ಡ ಅ ವೈ ಇದೇ ಥರ ಎಲ್ಲದನ್ನು ಓದ್ರಾಯ್ತು. ಆದರೆ ಇದು ಬಹಳ ಗೊಂದಲಮಯವಾಗಿರುವಂತಹ ಪದ, ದಿನ. ಇದನ್ನು ಇಲ್ಲಿ ವೆಡ್ ಅಂತಿದೆ, ನೆಸ್ ಅಂತಿದೆ, ಡೇ. ಸೊ ಇಟ್ ಹ್ಯಾಸ್ ಟು ಬಿ ವೆಡ್ನೆಸ್ಡೇ, ರೈಟ್? ಆದರೆ ಅದು ವೆಡ್ನೆಸ್ಡೇ ಅಲ್ಲ. ವೆಡ್ನೆಸ್ಡೇ ಖಂಡಿತ ಅಲ್ಲ. ವೆಡ್ನೆಸ್ಡೇ ಅಂತ ಹೇಳೋ ಹಾಗಿಲ್ಲ. ಇಟ್ಸ್ ವೆನ್ಸ್ಡೇ. ವೆನ್ಸ್ಡೇ. ಇಲ್ಲಿ ಝ ಹೇಳಬೇಕು. ವೆನ್ಸ್ಡೇ. ವೆನ್ಸ್ಡೇ. WENNZ ವೆನ್ಸ್ಡೇ. ವೆನ್ಸ್ಡೇ. ಸೊ ಇದು ಅದರ ಸರಿಯಾದ ಉಚ್ಚಾರಣೆ. ಡಿ ಸೈಲೆಂಟ್ ಆಗಿರುತ್ತೆ ಆ್ಯಂಡ್ ಇ ಸೈಲೆಂಟ್ ಆಗಿರುತ್ತೆ. ಡಿ ಮತ್ತು ಇ ಸೈಲೆಂಟ್ ಆಗಿರುತ್ತೆ. ಸೊ ಇದನ್ನು ಅಳಿಸ್ಬಿಟ್ರೆ ಇವೆರಡು ವೆನ್ಸ್ಡೇ ಅಂತ ಆಗುತ್ತೆ. ಯಾಕೆ ಸೈಲೆಂಟ್? ಬಹಳಷ್ಟು ಸೈಲೆಂಟ್ ಅಕ್ಷರಗಳಿದ್ದಾವೆ ಇಂಗ್ಲೀಷ್ನಲ್ಲಿ. ಸೊ ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಅದು ಏನಕ್ಕೆ ಅಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದಕ್ಕೆ ಕಾರಣಗಳು ನಾನು ಅಡ್ವಾನ್ಸ್ ಕ್ಲಾಸಲ್ಲಿ ಹೇಳ್ತೀನಿ, ಈಗ ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಥರ್ಸ್ಡೇ. ಒಂದು ಅಕ್ಷರನ ಎಳಿಬೇಕಾದ್ರೆ ನಾನು ಈ ಚುಕ್ಕೆನ ಹಾಕ್ತೀನಿ, ಆವಾಗ ನಿಮಗೆ ಗೊತ್ತಾಗ ಥರ್ಸ್ಡೇ. ಇಂಗ್ಲೀಷಲ್ಲಿ ಈ ಥರದ್ದು ಬಹಳಷ್ಟು ಬರುತ್ತೆ. ಸೊ ಆಗೆಲ್ಲ ನಾನು ಚುಕ್ಕೆಗಳು ಹಾಕ್ತೀನಿ. ದಟ್ ಸೇಸ್ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಅಂತ ಹೇಳಬೇಕು. ಅಕಾರ, ಆಕಾರ ಅಲ್ಲ, ಓಕಾರ ಅಲ್ಲ, ಏಕಾರ ಅಲ್ಲ, ಅಕಾರ. ಇಂಗ್ಲೀಷಲ್ಲಿ ಇದಕ್ಕೆ ಶ್ವಾ ಸೌಂಡ್ ಅಂತ ಹೇಳ್ತಾರೆ. SCHWA. ಕನ್ನಡದಲ್ಲಿ ಶ್ವಾ ಅಂತ ಹೇಳಿ. ಶ್ವಾನದ ಶ್ವಾ ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸಲ್ಲ. ಶ್ವಾನ
ವಿಶ್ವಾಸ, ಶ್ವ, ಅಶ್ವ. ಸೊ ಶ್ವ ಶಬ್ದ ಹೇಳ್ತಾರೆ ಇದಕ್ಕೆ, ಯಾವುದು ಅಂತ ಹೇಳ್ತೀವಲ್ಲ, ಇಂಗ್ಲೀಷಲ್ಲಿ ಬಹಳಷ್ಟು ಕಡೆ ಅಂತ ಬರುತ್ತೆ, ಕನ್ನಡದಲ್ಲಿ ಅದಿಲ್ಲ. ಓಕೆ, ಅದನ್ನು ನೀವು ಗುರುತಿಸೋದು ಹೇಗೆ, ಶ್ವಾ ಸೌಂಡ್ ಅಂತ ಹೇಳಬೇಕು ಅದನ್ನು. ಸೊ ವಿಚ್ ಈಸ್ ಲೈಕ್ 3 dots ಹಾಕ್ತೀನಿ ನಾನು. ದಟ್ ಶುಡ್ ಬಿ ಪ್ರೊನೌನ್ಸ್ಡ್ ಆಸ್ ಸೊ ಥರ್ಸ್ಡೇ, ಇದನ್ನು ಥರ್ಸ್ಡೇ ಅಂತ ಹೇಳ್ತಾರೆ. Thursday, which is wrong according to me. ತಪ್ಪು ಅದನ್ನು ಹೇಳಬಾರ್ದು, ಯಾಕೆಂದರೆ ಆರ್ ಇದೆ, ಆದರೆ ಒಂದು ರೂಲ್ ಇದೆ. ಅದರ ರೂಲ್ ನಾನು ಆಮೇಲೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಆರ್ ಮುಂದೆ ವೊವೆಲ್ಸ್ ಬಂದರೆ, ವೊವೆಲ್ ಸೌಂಡ್ ಬಂದರೆ ಅಥವಾ ವೊವೆಲ್ಸ್ ಬಂದರೆ ಆರ್ನ ಪ್ರೊನೌನ್ಸ್ ಮಾಡೋಂಗಿಲ್ಲ. ಥರ್ಸ್ಡೇ ಆರ್ ಇಸ್ ಸೈಲೆಂಟ್, ಕ್ಷಮಿಸಿ, ಎಸ್ ಆರ್ ಇಸ್ ಸೈಲೆಂಟ್, ಯಾಕೆಂದರೆ ಇಲ್ಲಿ ಯು ಇದೆ, ಹಾಗಾಗಿ ಆರ್ ಸೈಲೆಂಟ್ ಆಗಿ AEIOU, ಇಟ್ಸ್ ಅ ವೊವೆಲ್, ರೈಟ್? ಸೊ R should be silent. Thursday, no R, Thursday. Next, Friday, ಅಡ್ಡಾಗ್ತಿದೆಯಾ? ಓಕೆ. Friday, ಫ್ರೈಡೇ, ಫ್ರೈ ಅಲ್ಲ, ಈ ಫ್ರೈ ಏನಾಗುತ್ತೆ ಅಂದರೆ ಫ್ರೈ ಅಂತ ಹೇಳಬೇಡಿ. ಆ್ಯಕ್ಚುಲಿ ಇದನ್ನು ಫ್ರೈ ಅಂತ ಹೇಳೋದನ್ನು ಫ್ರೈ ಅಂತ ಹೇಳಬೇಕು. ಫ್ರೈ ಅಂತಲೇ ಹೇಳಬೇಕು. ಫ್ರೈಡೇ ಆಯಿ ಬರಬೇಕಲ್ಲಿ, ಫ್ರೈ ಅನ್ನೋದಕ್ಕಿಂತ ಫ್ರೈ. ಅದಕ್ಕೆ ನಾನು ಹೇಳಿದ್ದು ಕನ್ನಡದ ಕಾಗುಣಿತ ಕಲಿತರೆ ಸಮಸ್ಯೆ ಆಗೋದು ಹೀಗೇನೆ. ಕನ್ನಡದಲ್ಲಿ ನಾವು ಅದನ್ನು ಫ್ರೈ ಅಂತ ಓದ್ತೀವಿ, ಇಲ್ಲೂ ಅದನ್ನು ಫ್ರೈ ಅಂತಲೇ ಓದ್ತೀವಿ. ಸೊ ಇಟ್ ಶುಡ್ ಬಿ ಫ್ರೈಡೇ. ಸ್ಯಾಟರ್ಡೇ, ಕೊನೆಯದು ಸ್ಯಾಟರ್ಡೇ ಅಂತಾರೆ. ಠನ ನಾವು ಇಂಗ್ಲೀಷಲ್ಲಿ ಯಾವುದನ್ನು ಬಳಸಬೇಕು? ಠೇವಣಿ, ಠಾಣೆ, ಆ ಠ ಬಳಸಬೇಕು. ಆದರೆ ಅದನ್ನು ಕರೆಕ್ಟಾಗಿ ಬಳಸಬೇಕು, ಸ್ವಲ್ಪ ಗಡಸಾಗಿ ಹೇಳಬಾರ್ದು. ಠೇವಣಿ, ಠಾಣೆ ಅನ್ನೋದಕ್ಕಿಂತ ಸ್ಯಾಟರ್ಡೇ ಅಂತ ಹೇಳ್ತಾರೆ. ಆರ್ ಸೈಲೆಂಟ್ ಆಗಿರುತ್ತೆ, ಯಾಕೆ ಅಂದರೆ ಇಲ್ಲಿ ಮತ್ತೆ ಯು ಇದೆ. ಆರ್ ಮುಂದೆ, ಆರ್ಗಿಂತ ಮುಂಚೆ ಯು ಬಂದರೆ ಅಥವಾ ವೊವೆಲ್ಸ್ ಬಂದರೆ ಅದು ಆರ್ ಸೈಲೆಂಟ್ ಆಗಿರುತ್ತೆ. ಸ್ಯಾಟರ್ಡೇ. ಓಕೆ, ಸೊ ಸ್ಯಾಟರ್ಡೇ ಅಷ್ಟೇ. ನೋಡಿ, ಇಟ್ಸ್ ವೆರಿ ಸಿಂಪಲ್. ನಾವು ಸರಿಯಾದ ಪ್ರೊನೌನ್ಸಿಯೇಷನ್ ಬಳಸಬೇಕಷ್ಟೇ. Sunday, Monday, Tuesday, Wednesday, it's Wednesday. Wednesday ಹೇಳ್ಬೇಡಿ, Wednesday. Thursday. Friday. Saturday. So Sunday, Monday, Tuesday, Wednesday, Thursday, Friday, Saturday. So what are the names of the days of the week? It's Sunday, either we can say Sunday or Monday, Tuesday, Wednesday, Thursday, Friday, Saturday. Or Sunday, Monday, Tuesday, Wednesday, Thursday, Friday, Saturday. So ಇವಿಷ್ಟು. ಎಸ್, ಸಂಡೇ ಅಂದರೆ ಭಾನುವಾರ, ಅದನ್ನು ನಾನು ಹೇಳಲಿಲ್ಲ. ಓಕೆ, ಸಂಡೇ ಅಂದರೆ ಭಾನುವಾರ, ಮಂಡೇ ಅಂದರೆ ಸೋಮವಾರ, ಟ್ಯೂಸ್ಡೇ ಅಂದರೆ ಮಂಗಳವಾರ, ವೆನ್ಸ್ಡೇ ಅಂದರೆ ಬುಧವಾರ, ಥರ್ಸ್ಡೇ ಅಂದರೆ ಗುರುವಾರ, ಫ್ರೈಡೇ ಅಂದರೆ ಶುಕ್ರವಾರ, ಸ್ಯಾಟರ್ಡೇ ಅಂದರೆ ಶನಿವಾರ. ನೋಡಿ, ನಾನು ಕನ್ನಡದಲ್ಲೂ ಸಹ ಎಷ್ಟು ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ನಾನು ಅದರ ಉಚ್ಚಾರಣೆ ಹೇಳಿದೆ. ಅದೇ ಥರ ನಾವು ಈಗ ಒಂದು ವೇಳೆ ಸಂಡೇ ಅಂದರೆ ಇದನ್ನು ಭಾನುವಾರ ಅಂತ ಹೇಳಿದ್ರೆ ಹೇಗಾಗುತ್ತೆ? ಸೊ ನಾವು ವಾರ ಅಂತ ಹೇಳ್ತಾ ಇಲ್ಲ, ಭಾನುವಾರ. ಉದಾಹರಣೆಗೆ, ಜಸ್ಟ್ ಫಾರ್ ಎಕ್ಸಾಂಪಲ್, ಈ ಭಾನುವಾರ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಭಾನುವಾರ ತಪ್ಪು ತಾನೇ ಅದು? ಯಾಕೆ ಅಂದರೆ ವಾರ ಬರಬೇಕಿಲ್ಲಿ, ಭಾನುವಾರ. ಆಗೇನಾಗುತ್ತೆ? ಸರಿಯಾಗುತ್ತೆ. ಅದೇ ಥರ ಇಲ್ಲಿ ಸಂಡೇ ಬರಬೇಕು, ಆವಾಗ ಸರಿಯಾಗುತ್ತೆ.
ಇಲ್ಲಿ ಮಾತ್ರ ನಾವು ಭಾನುವಾರ ಅಂತ ಬರೆದ್ಬಿಟ್ಟು ಇಲ್ಲಿ ನಾವು ತಪ್ಪಾಗಿ ಓದಿದ್ರೆ ಹಾಗಾದರೆ ಇದರ ಅವಶ್ಯಕತೆ ಇಲ್ವಲ್ಲ. ಸೊ ಭಾನುವಾರ, ಸಂಡೇ, ಮಂಗಳವಾರ ಅಲ್ಲ ಸಾರಿ ಮಂಡೇ, ಸೋಮವಾರ. ಸೊ ಈ ಥರ ಎಲ್ಲ ಅಕ್ಷರಗಳನ್ನು ನಾವು ಕರೆಕ್ಟಾಗಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಇಂಗ್ಲೀಷಲ್ಲೂ ಅದೇ ಥರನೇ ಹೇಳಬೇಕು. ಓಕೆ, ಸೊ ಇದು ಬಹಳ ಇದೇ ಥರ ನಮಗೆ ಬೇಸಿಕ್ ನಾವು ಕಲಿತಾ ಹೋಗೋಣ. ಬೇಸಿಕಲ್ಲಿ ಏನೇನು ನಮಗೆ ಅವಶ್ಯಕತೆ ಇದೆ, ಇನ್ನು ಮನೆಯಲ್ಲಿ ಬಳಸುವಂತಹ ಕೆಲವು ವಸ್ತುಗಳಿರ್ತವೆ, ಅದರ ಹೆಸರುಗಳೇನು, ಅದನ್ನು ಯಾವ ಥರ ಹೇಳ್ಬೋದು. ಡೈರೆಕ್ಟಾಗಿ ನಾವು ಸೆಂಟೆನ್ಸಿಗೆ ಹೋಗ್ಲಿಕ್ಕಾಗಲ್ಲ. ಬೇಸಿಕಲ್ಲಿ ಕಲಿಯೋರು ಡೈರೆಕ್ಟಾಗಿ ಸೆಂಟೆನ್ಸಿಗೆ ಹೋದರೆ ಬಹಳ ಕಷ್ಟ ಆಗುತ್ತೆ. ಸೊ ಜಸ್ಟ್ ಸಣ್ಣ ಉಚ್ಚಾರಣೆ ಬರಬೇಕು ನಿಮಗೆ. ಉಚ್ಚಾರಣೆ ಕ್ಲೀನಾಗಿ ಹೇಳ್ತಾ ಹೋಗ್ತಿದ್ರಿ ಅಂತ ಹೇಳಿದ್ರೆ ಆಮೇಲೆ ಈ ಪದನ ನಾವು ಸೆಂಟೆನ್ಸಿಗೆ ಸೇರಿಸ್ತೀನಿ. ಸಂಡೇ ಈಸ್ ಅ ಹಾಲಿಡೇ. ಸೊ ಈಸ್ ಬಂದಿರುತ್ತೆ, ಅಲ್ಲಿ ಹಾಲಿಡೇ ಇದೆ. ಡೈರೆಕ್ಟಾಗಿ ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ ಅದು. ಸೊ ಸಂಡೇ ಮಂಡೇ ಕಲ್ತ್ಕೊಳ್ಳೋಣ. ಹಾಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು, ಅದರ ಹೆಸರುಗಳೇನು, ಫ್ರೂಟ್ಸ್ ಹೆಸರುಗಳೇನು, ವೆಜಿಟೇಬಲ್ಸ್ ಹೆಸರೇನು, ಆಮೇಲೆ ಬಟ್ಟೆಗಳು. ಸೊ ಇದರ ಹೆಸರುಗಳನ್ನು ಒಂದೊಂದೇ ಕಲಿತೆ. ಮನೆಯಲ್ಲಿ ಇರುವಂತಹ ವಸ್ತುಗಳು, ಮನೆ ಒಳಗೆ ಕಿಚನ್ ಯಾವುದು, ಬೆಡ್ರೂಮ್. ಸೊ ಇದೆಲ್ಲ ಒಂದೊಂದು ನೀವು ಬರೆಯೋಕ್ಕೆ ಗೊತ್ತಾಗಬೇಕು ನಿಮಗೆ, ಆಮೇಲೆ ಓದಲಿಕ್ಕೆ ಗೊತ್ತಾಗಬೇಕು, ಪದಗಳನ್ನು ಜೋಡಿಸಿ ಓದಲಿಕ್ಕೆ ಗೊತ್ತಾಗಬೇಕು. ಇದನ್ನೆಲ್ಲ ಕಲಿತ ಮೇಲೆ ಸೆಂಟೆನ್ಸಿಗೆ ಡೈರೆಕ್ಟಾಗಿ ಹೋಗ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬೇಸಿಕ್ ನೋಡಿ, ಪ್ರತಿಯೊಂದನ್ನು ಬೇಸಿಕ್ಕಿಂದನೇ ಕಲಿಬೇಕು ನಾವು. ಒಂದೇ ಸಲ ಜಂಪ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲಿ ನಮಗೆ ನೆಕ್ಸ್ಟ್ ವೀಡಿಯೋಸ್ ನೋಡೋಣ ಅಂತ ಜಂಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಬೇಸಿಕ್ಕಿಂದನೇ ಕಲಿತಾ ಹೋಗಿ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾದಂಥದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ನಿಮಗೇನು ಸಂದೇಹವಿದ್ದರೂ ಅದರಲ್ಲಿ ನೀವು ಕ್ಲಿಯರ್ ಮಾಡ್ಕೊಬೋದು. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ until my next video uploads. Thanks again. We'll meet in the next video. Bye bye.